ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರದಂದು ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣವನ್ನು ನೋಡಿದ್ದೇವೆ. ಈ ಗ್ರಹಣದ ಪ್ರಭಾವದಿಂದ ಮುಖ್ಯವಾಗಿ ಈ ಗ್ರಹಣವು ಕುಂಭರಾಶಿಯಲ್ಲಿ ಶತಭಿಷ ಪೂರ್ವಭಾದ್ರ ನಕ್ಷತ್ರಗಳ ಮುಖಾಂತರ ಈ ಕುಂಭರಾಶಿ ಮೀನರಾಶಿಯವರಿಗೆ ಮಾತ್ರ ದೋಷನ, ಎಲ್ಲ ರಾಶಿಗಳಿಗೂ ಯಾವ ರೀತಿ ಇರುತ್ತೆ ಅಂತ ತುಂಬ ಜನಕ್ಕೆ ಈ ಕೆಲವೊಂದು ಸಂದೇಹಗಳಿದೆ. ಬಟ್ ಈ ಚಂದ್ರಗ್ರಹಣದಿಂದ ಮುಖ್ಯವಾಗಿ ಕೆಲವೊಂದು ರಾಶಿಗಳಿಗೆ ಉತ್ತಮ ಫಲಗಳು, ಕೆಲವೊಂದು ರಾಶಿಗಳಿಗೆ ಮಾಧ್ಯಮ ಫಲಗಳು, ಮಾಧ್ಯಮಿಕ ಫಲಗಳು ಆಗಿರಬಹುದು, ಮತ್ತು ಕೆಲವೊಂದು ರಾಶಿಗಳಿಗೆ ದೋಷವನ್ನು ಉಂಟಾಗಿರುವುದು ಉಂಟು. ಆದರೆ ಈ ಅದೃಷ್ಟ ರಾಶಿಗಳು ಯಾವುದು, ಯಾವ ರಾಶಿಗಳಿಗೆ ಈ ಚಂದ್ರಗ್ರಹಣ ಈ 3 ತಿಂಗಳ ಕಾಲ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ? ಈ ಕೆಂಪು ರಕ್ತವರ್ಣ ಚಂದ್ರಗ್ರಹಣ ಮುಖ್ಯವಾಗಿ ಈ ಮೇಷ, ವೃಷಭ, ಧನಸ್ಸು, ಕನ್ಯಾ ಈ ರಾಶಿಗಳಿಗೆ ಅನುಕೂಲ, ಉತ್ತಮ, ದಿ ಬೆಸ್ಟ್ ರಿಸಲ್ಟ್ಸ್ ಕೊಡ್ತಾ ಇದೆ. ಅದೇ ರೀತಿ ಈ ವೃಶ್ಚಿಕ ಆಗಿರ್ಬೋದು, ಕಟಕ ಆಗಿರ್ಬೋದು, ಕುಂಭ, ಮೀನ ಈ ರಾಶಿಗಳಿಗೆ ಸ್ವಲ್ಪ ದೋಷವನ್ನು ಉಂಟು ಮಾಡ್ತಾ ಇದೆ. ಆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳನ್ನು ನಾವು ಹಿಂದಿನ ದಿನಗಳು ಆಲ್ರೆಡಿ ಹಾಕಿದ್ದೇವೆ. ಪರಿಹಾರಗಳು ಏನು ಅನ್ನೋದನ್ನು ನೀವು ನೋಡಬಹುದು. ಈಗ ಮುಖ್ಯವಾಗಿ ಧನಸ್ಸು ಅಂದರೆ ಕೆಲವೊಂದು ಅದೃಷ್ಟ ಫಲಗಳನ್ನು ಅಥವಾ ಅನುಕೂಲ ಫಲಗಳನ್ನು ಈ ಗ್ರಹಣದ ಮುಖಾಂತರ ರಾಶ್ಯಾಧಿಪತಿ ಗುರು ಆಗಿರೋದ್ರಿಂದ ಈ ಗುರು ಆಧೀನದಲ್ಲಿರುವಂತಹ ಧನಸ್ಸು ರಾಶಿ, ಧನಸ್ಸು ಲಗ್ನದವರೆಗೆ ಈ ಗ್ರಹಣವು ಯಾವ ರೀತಿ ಫಲಗಳನ್ನು ಕೊಡ್ತಾ ಇದೆ ಅಂತ ನೋಡುವುದಾದರೆ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೂಡ ಕೆಲವೊಂದು ಈ ಗ್ರಹಣದ ಸಮಯದಲ್ಲಿ ಮುಖ್ಯವಾಗಿ ರಾಹುಗ್ರಸ್ತ ಚಂದ್ರಗ್ರಹಣ ಆಗಿದೆ. ಮತ್ತು ಯಾವ ರೀತಿ ಫಲಗಳು ಬರ್ತಾ ಇದೆ ಧನಸ್ಸು ರಾಶಿಗೆ ಅಂದರೆ, ಮುಖ್ಯವಾಗಿ 4 ಪ್ರಧಾನ ಗ್ರಹಗಳ ಅನುಕೂಲತೆ ಧನಸ್ಸು ರಾಶಿ ಮೇಲೆ ಈ ಸಂದರ್ಭದಲ್ಲಿ ಇರುತ್ತೆ. ಆ 4 ಗ್ರಹಗಳಿಗೆ ಅಧಿಪತಿಯಾಗಿರುವಂತಹ ರವಿಯ ಅನುಗ್ರಹ ಈ ರಾಶಿಯ ಮೇಲೆ ಇರುವುದರಿಂದ, ರವಿಯ ಅನುಗ್ರಹದಿಂದ ಮುಖ್ಯವಾಗಿ ಕೆಲವೊಂದು ವಿಷಯಗಳು ಇಂದಿನ ದಿನಗಳಲ್ಲಾಗಿರ್ಬೋದು, ಪಾಸ್ಟಲ್ಲಿ ಏನಾದರೂ ಪ್ರತಿಕೂಲ ವಿಷಯಗಳು ನಡೀತಾ ಇದ್ದರೆ, ಕೈ ಹಿಡಿಯುವಂತಹ ಕೆಲವೊಂದು ಕೆಲಸಗಳು ವೈಫಲ್ಯವನ್ನು ಕಾಣ್ತಾ ಇದ್ದರೆ ಈ ಸಂದರ್ಭದಲ್ಲೆಲ್ಲವೂ ಕೂಡ ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋದಕ್ಕೆ, ಪರಿವರ್ತನೆ ಆಗೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ರವಿ ಅನುಕೂಲ ಇದ್ದಾನೆ ಅಂದರೆ ನೋಡಿ, ಅವರು ನಮ್ಮಲ್ಲಿ ಒಂದು ಧೈರ್ಯವನ್ನು, ಆತ್ಮಸ್ಥೈರ್ಯವನ್ನು, ಆರೋಗ್ಯವನ್ನು ಮತ್ತು ಅಧಿಕಾರವನ್ನು ಕೊಡುವಂತಹ ರವಿ ಪರಮಾತ್ಮ ಧನಸ್ಸು ರಾಶಿಯವರಿಗೆ ಈ ಸಂದರ್ಭದಲ್ಲಿ ಕೆಲವೊಂದು ಇಲ್ಲಿ ಬರ್ತಾ ಇರುವಂಥ ಹೊಸ ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಕೆಲವೊಂದು ನೂತನ ಪ್ರಯತ್ನಗಳು ಆರಂಭ ಮಾಡುವುದಕ್ಕೆ, ನೂತನ ವ್ಯಾಪಾರಿಗಳಿಗೆ ಕೈಯಾಗುವುದಕ್ಕೆ ಈ ಸಂದರ್ಭದಲ್ಲಿ ಇನ್ಕೇಸ್ ಈ ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾಪಾಲನೆ ಮತ್ತು ಪ್ರಜೆಗಳ ಸೇವೆಯೇ ತಮ್ಮ ಸೇವೆ, ದೇವರ ಸೇವೆ ಅಂತ ಭಾವಿಸ್ತಾ ಇರುವಂತಹ ಮುಖಂಡರಿಗೆ ಕೆಲವೊಂದು ಅವರು ಮಾಡಿರುವಂತಹ ಸೇವೆಗಾಗಿರಬಹುದು, ಅವರು ಸಲ್ಲಿಸ್ತಾ ಇರುವಂತಹ ಈ ಎಫರ್ಟ್ಸ್ಗಾಗಿರಬಹುದು, ಈ ಸಂದರ್ಭದಲ್ಲಿ ಒಂದು ರೀತಿ ರಾಜಯೋಗದ ಅಂದರೆ ಯಾವುದಾದ್ರೂ ಒಂದು ಉನ್ನತ ಹುದ್ದೆಯ ಪ್ರಾಪ್ತಿಯಾಗುವುದಕ್ಕೆ ಧನಸ್ಸು ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ ಸರ್ಕಾರ ಉದ್ಯೋಗಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಸರ್ಕಾರದಿಂದ ಆಗಿರಬಹುದು ಅಥವಾ ಅವರ ಡಿಪಾರ್ಟ್ಮೆಂಟಿಂದ ಆಗಿರಬಹುದು, ಇವರ ಪ್ರತಿಭೆಗೆ ಮೆಚ್ಚಿ ಉನ್ನತ ರೀತಿಯಲ್ಲಿ ಸತ್ಕಾರಗಳನ್ನು ಮಾಡುವುದು, ಸನ್ಮಾನಗಳನ್ನು ಮಾಡುವುದು, ಪದೋನ್ನತಿಗಳನ್ನು ನೀಡುವುದು, ಪ್ರಮೋಷನ್ಸ್ ಬರುವುದು ಇತ್ಯಾದಿ ವಿಷಯಗಳಿಂದ ಇವರಿಗೆ ರವಿಯು ಅನುಕೂಲವಾಗಿ ಈ ಗ್ರಹಣದ ನಂತರ ಕೆಲವೊಂದು ಶುಭ ವಿಷಯಗಳು ಕಾಣುವುದಕ್ಕೆ ಧನಸ್ಸು ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಕೆಲವೊಂದು ಈ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಗಳಿಂದ ಅಥವಾ ಮನಸ್ತಾಪಗಳಿಂದ ಈ ಸೋದರರ ಮಧ್ಯೆ, ಅದು ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು, ಆಸ್ತಿಯ ಹಂಚಿಕೆ ವ್ಯವಹಾರಗಳಲ್ಲಾಗಿರಬಹುದು, ಪಿತ್ರಾರ್ಜಿತ ಆಸ್ತಿಗಳ ಪರಂಪರೆಯನ್ನು ಮುಂದಕ್ಕೆ ತಗೊಂಡೋಗುವಂತಹ ವಿಷಯಗಳಲ್ಲಾಗಿರ್ಬೋದು, ಸಣ್ಣ ಪುಟ್ಟ ಎಲ್ಲ ಮನೆಯಲ್ಲಿ ಎಲ್ಲ ಸೋದರಗಳ ಮಧ್ಯೆ ಆಗ್ತಾ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಅಂತಹ ಅಪಾರ್ಥಗಳು, ಅಂತಹ ಮನಸ್ಪರ್ಧೆಗಳೆಲ್ಲವೂ ಕೂಡ ಬಗೆಹರಿದು ಈ ಸಂದರ್ಭದಲ್ಲಿ ಒಳ್ಳೆಯ ಸಖ್ಯತೆಯಿಂದ ಬರುವಂತಹ ಹಬ್ಬಗಳನ್ನು ಆಚರಿಸೋದಕ್ಕೆ, ಅವ್ರ ಮನೆಗೆ
ಇವ್ರ ಮನೆಗೆ ಇವರು, ಅವ್ರ ಮನೆಗೆ ಅವರು, ಈ ರೀತಿ ಕೆಲವೊಂದು ಈ ಅಣ್ಣ ತಮ್ಮಂದರ ಸಖ್ಯತೆ ಅದ್ಭುತವಾಗಿ ಈ ಕುಟುಂಬದ ಒಡನೆ ಸಪರಿವಾರವಾಗಿ ಈ ಕೆಲವೊಂದು ಶುಭಾರಂಭಗಳಲ್ಲಿ, ಶುಭ ವಿಷಯಗಳಲ್ಲಿ, ಹಬ್ಬಗಳ ಹರಿದಿನಗಳಲ್ಲಿ ಈ ಅವರ ಅಣ್ಣ ತಮ್ಮಂದರ ಮಧ್ಯೆಯಲ್ಲಿರುವಂತಹ ಬಲವನ್ನು, ಆ ಸಖ್ಯತೆಯನ್ನು, ಪ್ರೀತಿಯನ್ನು ತೋರಿಸ್ಕೊಳ್ಳೋದಕ್ಕೆ ಈ ಸಂದರ್ಭ ಧನಸ್ಸು ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಇನ್ನು ಹಳೆ ಫ್ರೆಂಡ್ಸ್ ಮತ್ತೆ ಮೀಟ್ ಮಾಡೋದಕ್ಕೆ ಯಾವಾಗಲೂ ಹಳೆಯ ಫ್ರೆಂಡ್ಸು ಮತ್ತು ಅವರ ಜನ್ಮಸ್ಥಳವನ್ನು ತುಂಬ ದಿನಗಳ ವರ್ಷಗಳ ನಂತರ ತಮ್ಮ ಜನ್ಮಸ್ಥಳಕ್ಕೆ ಮರಳಿ ಹೋಗಿ ಅಲ್ಲಿ ತಾವು ಬಾಲ್ಯದಿಂದ ನೋಡ್ಕೊಂಡು ಬರ್ತಾ ಇರುವಂತಹ ಕೆಲವೊಂದು ವಿಷಯಗಳನ್ನು, ಬಾಲ್ಯ ಮಿತ್ರರನ್ನು, ಕೆಲವೊಂದು ಗುರುತುಗಳನ್ನು ತಮ್ಮ ಸಂತತಿಗೆ, ತಮ್ಮ ಈ ಕುಟುಂಬದವರಿಗೆ ತೋರಿಸಿ ಆನಂದ ಪಡೆಯೋದಕ್ಕೆ ಈ ಧನಸ್ಸು ರಾಶಿಯವರಿಗೆ ಅನುಕೂಲವಾಗ್ತಾ ಇರುತ್ತೆ. ಇನ್ನು ಮುಖ್ಯವಾಗಿ ಈ ಶುಕ್ರನ ಅನುಗ್ರಹ ಇದ್ದರೆ, ಮುಖ್ಯವಾಗಿ ಶುಕ್ರ ಅಂದ್ರೇ ಮುಖ್ಯವಾಗಿ ಈ ಕೆಲವೊಂದು ವಿಷಯಗಳಲ್ಲಿ ಸ್ತ್ರೀಯರಿಗೆ, ಅಂದರೆ ಸ್ತ್ರೀಯರಿಂದ ಶುಕ್ರನ ಅನುಕೂಲತೆ ಇದ್ದರೆ ಅದು ಅಧಿಕಾರಿಗಳಲ್ಲಿರುವಂತಹ ಸ್ತ್ರೀಯರಾಗಿರ್ಬೋದು, ಅಥವಾ ಗೃಹದಲ್ಲಿರುವಂತಹ ಸ್ತ್ರೀಯರಾಗಿರಬಹುದು, ಹೊರಗಡೆ ಪರಿಚಯ ಇರುವಂಥ ಸಹೋದ್ಯೋಗಿಗಳಾಗಿರುವಂತಹ ಸ್ತ್ರೀಯರಿಂದ ಮುಖ್ಯವಾಗಿ ಕೆಲವೊಂದು ವಿಷಯಗಳು ಇವರಿಗೆ ಅನುಕೂಲವಾಗಿ ಈ ಕೆಲವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು, ಪ್ರೊಫೆಷನ್ಸಲ್ಲಾಗಿರ್ಬೋದು, ಇವರ ಸಲಹೆಗಳು, ಸಹಕಾರವು ಇವರ ಅತ್ಯುನ್ನತ ಈ ಯಶಸ್ಸನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ವ್ಯಾಪಾರಗಳಲ್ಲಿ ಮಾಡ್ತಾ ಇರುವಂತಹ ವ್ಯಾಪಾರಗಳಲ್ಲಿ ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಲಾಭಗಳನ್ನು ಕಾಣುವುದಕ್ಕೆ, ವ್ಯಾಪಾರವನ್ನು ವಿಸ್ತರಣೆ ಮಾಡುವುದಕ್ಕೆ, ವ್ಯಾಪಾರದಲ್ಲಿ ಹೊಸ ಆ ಸ್ಟ್ರಾಟಜಿಯಿಂದ ಕಾಂಪಿಟೇಟರ್ಸ್ ಮೇಲೆ ಗೆಲುವನ್ನು ಹೊಂದೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ಪ್ರೈವೇಟ್ ಉದ್ಯೋಗಗಳಿಗೆ ಈಗ ಮಾಡುವಂತಹ ಪ್ರಯತ್ನಗಳು ಒಂದು ರೀತಿಯಲ್ಲಿ ಫಲಕಾರಿಯಾಗುತ್ತೆ. ಇಂಟರ್ವ್ಯೂಗಳಲ್ಲಿ ಸಕ್ಸಸ್ ಆಗೋದಾಗಿರ್ಬೋದು, ಸಂತಾನದಿಂದ ಈ ಕೆಲವೊಂದು ವಿಷಯಗಳಲ್ಲಿ ಶುಭ ವಾರ್ತೆಗಳು, ಅಂದರೆ ಸಿಹಿ ಸುದ್ದಿಗಳನ್ನು, ಅವರ ವಿದ್ಯಾಭಿವೃದ್ಧಿ ಆಗಿರ್ಬೋದು, ಈ ಮಾಡುವಂತಹ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು, ಅಥವಾ ಅವರು ಸ್ವಂತ ಪ್ರಯತ್ನದಿಂದ ವಿದೇಶಗಳಲ್ಲಿ ಉನ್ನತ ವಿದ್ಯೆ ಅವಕಾಶಗಳನ್ನು ಪಡೆಯೋದ್ರಿಂದ ಆಗಿರ್ಬೋದು, ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವಂತಹ ಒಂದು ಅದ್ಭುತವಾಗಿರುವಂತಹ ಸಂದರ್ಭಗಳು ಈ ಸಂದರ್ಭದಲ್ಲಿ ಧನಸ್ಸು ರಾಶಿಯವರಿಗೆ ಗೋಚಾರವಾಗ್ತಾ ಇದೆ. ಎಲ್ಲರೂ ಅಂದ್ಕೊಳ್ತಿರ್ತಾರೆ ಇವೆಲ್ಲವೂ ಒಳ್ಳೆಯ ವಿಷಯಗಳು ಹೇಳ್ತಾ ಇದ್ದೀರಾ ಧನಸ್ಸು ರಾಶಿಯವರಿಗೆ, ಮತ್ತು ನಮ್ಮ ಜೀವನದಲ್ಲಿ ಯಾಕೆ ನಡೀತಾ ಇದೆ? ಈ ರೀತಿ ಇರುವಂತಹ ಸಂದರ್ಭಗಳಲ್ಲಿ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡಿಸ್ಕೋಬೇಕು. ಏಕೆಂದರೆ ಇದು ಗೋಚಾರ ಫಲಗಳು ನಿಮಗೆ ಕಂಪ್ಲೀಟಾಗಿ ಕೆಲವೊಂದು ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಅವರ ಜನನದಿಂದ ನೋಡುವುದಾದರೆ ರಾಶಿ ಆಗಿರ್ಬೋದು, ಲಗ್ನ ಡಿಫ್ರೆಂಟ್ ಇರುತ್ತೆ. ಬಟ್ ಹೆಸರಿನಿಂದ ಕೆಲವೊಂದು ವ್ಯಕ್ತಿಗಳು ಯಾವ ರಾಶಿ ಅಂತ ನೋಡ್ತಾ ಇರ್ತಾರೆ, ಅಥವಾ ದಶೆ ಅಂತರ್ದಶೆ ಗೊತ್ತಿರಲ್ಲ, ಜಾತಕದಲ್ಲಿ ಏನಾದರೂ ದೋಷಗಳಿರುತ್ತಾ ಅನ್ನೋದು ಗೊತ್ತಿರಲ್ಲ. ಆದ್ದರಿಂದ ನೀವು ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕೆಲವೊಂದು ಶುಭ ವಿಷಯಗಳು ನಡೆಯುವುದಕ್ಕೆ, ಏನಾದರೂ ವಿವಾಹ ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳಲ್ಲಿ ವಿವಾಹವು ಕೂಡಿ ಬರುವುದಕ್ಕೆ, ಅಥವಾ ಅದರ ಬಗ್ಗೆ ಮಾತುಕತೆ ಮಾಡಿ ಬರುವಂತಹ ದಿನಗಳಲ್ಲಿ ವಿವಾಹ ನಿಶ್ಚಯ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಒಟ್ಟಾಗಿ ಆದಾಯ, ಹಣಕಾಸಿನ, ಕೌಟುಂಬಿಕ ಈ ಕೆಲವೊಂದು ವಿಷಯಗಳಲ್ಲಿ ಶುಭ ಸೂಚನೆಗಳು ಈ ರಾಶಿಯವರಿಗೆ ಗೋಚಾರವಾಗ್ತಾ ಇದೆ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ನೀವು ಯಾವುದಾದ್ರೂ ಈಗ ಚಂದ್ರಗ್ರಹಣ ಆಗಿರ್ಬೋದು, ಸೂರ್ಯಗ್ರಹಣ ಆಗಿರ್ಬೋದು, ಅದು ನಿಮ್ಮ ಪರ್ಸ್ನಲ್ ಚಾರ್ಟ್ ಎಷ್ಟು ಬಲವಾಗಿರ್ತಾರೆ ಚಂದ್ರ, ನಿಮ್ಮ ಪರ್ಸ್ನಲ್ ಚಾರ್ಟ್ ವೈಯಕ್ತಿಕ ಜಾತಕದಲ್ಲಿ ನೀಚನಾಗಿದ್ದಾರಾ, ಅಥವಾ ಪಾಪಗ್ರಹಗಳ ಜೊತೆ ಇದ್ದಾರಾ, ಯಾವ ಸ್ಥಾನದಲ್ಲಿದ್ದಾರೆ, ಇದೆಲ್ಲವೂ ಕೂಡ ಪರ್ಸ್ನಲ್ ಚಾರ್ಟ್ ಮುಖಾಂತರ ಮಾಡ್ಕೋಬೇಕಾಗಿರುತ್ತೆ. ಬಟ್ ಸಾಧಾರಣವಾಗಿ ಎಲ್ಲರೂ ಏನು ಪರಿಹಾರಗಳು ಮಾಡಿಕೊಂಡ್ರೆ ಮತ್ತಷ್ಟು ಶುಭ ಫಲಗಳು ಅಥವಾ ಸಣ್ಣ ಪುಟ್ಟ ದೋಷಗಳು ಹೋಗುತ್ತೆ ಅಂದರೆ, ಸೋಮವಾರದಂದು ಈ ಚಂದ್ರನ ವಾರ, ಈಶ್ವರನ ವಾರ ಆಗಿರೋದ್ರಿಂದ ಆ ದಿನ ಹಾಲಿನಿಂದ ಮೊಸರು, ತುಪ್ಪ, ಜೇನು, ಬಾಳೆಹಣ್ಣು ಇತ್ಯಾದಿ ವಿಷಯಗಳಿಂದ ನೀವು ಈಶ್ವರನಿಗೆ ಅಭಿಷೇಕ ಮಾಡುವುದರಿಂದ ನಿಮ್ಮ ಹತ್ತಿರದಲ್ಲಿರುವಂತಹ ದೇವಸ್ಥಾನಗಳು ನಿತ್ಯಾನ್ನದಾನ ಮಾಡ್ತಾ ಇರ್ತಾರೆ. ಅವರು ಯಾವುದೇ ಲಾಭಾಪೇಕ್ಷೆ ಇಲ್ಲದೆ ಬಂದಿರುವಂತಹ ಭಕ್ತರಿಗೆ ಹೊಟ್ಟೆ ತುಂಬ ಪ್ರಸಾದವನ್ನು ನೀಡ್ತಾ ಇರ್ತಾರೆ. ಅಂತಹ ಪ್ರದೇಶಕ್ಕೆ ನೀವು ಅಕ್ಕಿಯನ್ನು ದಾನ ಮಾಡುವುದರಿಂದ, ಅಥವಾ ಬಡ ಕುಟುಂಬಗಳಿಗೆ ಅನ್ನದಾನ ಅಥವಾ ಅಕ್ಕಿ ದಾನ ಮಾಡುವುದರಿಂದ ಈ ಸಂದರ್ಭದಲ್ಲಿ ಮತ್ತಷ್ಟು ಶುಭ ಫಲಗಳನ್ನು ನೀಡಬಹುದು. ಇನ್ನು ರಾಹುವಿನ ದುಷ್ಪರಿಣಾಮಗಳನ್ನು ಕಮ್ಮಿ ಮಾಡೋದಕ್ಕೆ ನೀವು ಈ
ಕಪ್ಪು ಉದ್ದಿನ ಕಾಳು ಅಂತ ಗೊತ್ತಿರುತ್ತಲ್ಲ, ಈ ಕಪ್ಪು ಉದ್ದಿನ ಕಾಳನ್ನು 1/4 kg ತಗೊಂಡು ಇದನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು. ಅದೇ ರೀತಿ ಈ ಶುಕ್ರವಾರದ ರಾಹುಕಾಲ ಶುಕ್ರವಾರ ಬೆಳಿಗ್ಗೆ 10:15ರಿಂದ 12 ಗಂಟೆಗೆ ಇರುತ್ತೆ. ಈ ಸಮಯದಲ್ಲಿ ಹೋಗಿ ನೀವು ದೀಪಾರಾಧನೆ ಮಾಡುವುದರಿಂದ, ಅಮ್ಮನವರಿಗೆ ಈ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಮತ್ತಷ್ಟು ಶುಭ ಫಲಗಳನ್ನು ನಿಮ್ಮ ಜೀವನದಲ್ಲಿ ಪಡೆಯಬಹುದು. ಅದೇ ರೀತಿ ಪ್ರತಿದಿನ ಹನುಮಾನ್ ಚಾಲೀಸ ಪಠನೆ ಮಾಡೋದಾಗಿರಬಹುದು. ಈ ರೀತಿ ಕೆಲವೊಂದು ದಿನಗಳು ತುಂಬ ನಿಷ್ಠೆಯಿಂದ ಆ ದಿನ ಪೂರ್ತಿ ನೀವು ಆ ದೇವರ ಆರಾಧನೆಯನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅನನುಕೂಲ ಫಲಗಳು ಅಥವಾ ಜಾತಕದಲ್ಲಿ ಏನಾದರೂ ದೋಷಗಳು ಇದ್ರೂ ಕೂಡ ಬಗೆಹರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.